ಒಂದು ಯುವಕನ ಏನು ನಾರಾಯಣಸ್ವಾಮಿ ಅವರ ಮೃತದೇಹ ಏನು ಅಲ್ಲಿ ಚರಂಡಿಯಲ್ಲಿ ಬಿದ್ದಿತ್ತು. ಆ ಒಂದು ಮೃತದೇಹವನ್ನ ನಾಯಿಗಳು ಎಳೆದು ರಸ್ತೆಗೆ ತಂದಾಗ ಈ ಒಂದು ಪ್ರಕರಣ ಬಯಲಿಗೆ ಬರುತ್ತೆ. ಆಗ ಅಲ್ಲಿನ ಜನರು ಏನು ಸ್ಥಳೀಯರನ್ನು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ, ಕಾಮಾಕ್ಷಿ ಠಾಣೆಯ ಪೊಲೀಸರಿಗೆ. ಆ ಪೊಲೀಸರು ಯಾರ್ದು ಶವ ಏನು ಎತ್ತ ಅಂತ ನೋಡಿದಾಗೆ ಈ ಒಂದು ಪ್ರಕರಣ ಬಯಲು ಬರುತ್ತೆ. ಹಾಗೆ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಯವರು ಕೂಡ ಬೆಂಗಳೂರಿಗೆ ಬಂದು ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಹಿಂಗೆ ಕಾಣೆಯಾಗಿದ್ದಾರೆ, ಹಿಂಗೆ ಕೊಲೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ವೇಳೆ ಪೊಲೀಸರ ತನಿಖೆಯನ್ನ ಕೈಗೊಂಡಾಗೆ ಈ ಒಂದು ಪ್ರಕರಣ ಏನು ಬಯಲಿಗೆ ಬರುತ್ತೆ. ಈಗ ಸದ್ಯಕ್ಕೆ ಈಗ ಬೋರಿಂಗ್ ಹಾಸ್ಪಿಟಲ್ಗೆ ದರ್ಶನ್ ಅವ್ರನ್ನ ಗಲ್ಲೆ ಮಾಡೋ ಟೈಮಲ್ಲಿ ದರ್ಶನ್ ಅಲ್ಲೇ ಇದ್ರು. ದರ್ಶನ್ ಮುಂದೆಯೇ ಬಾಡಿ ಗಾರ್ಡ್ಗಳು ಹೊಡೆದಿದ್ದಾರೆ. ಆ ಹೊಡೆದಾಗ ದತ್ತಿ ಆಗಿದೆ. ಬಾಡಿ ಗಾರ್ಡ್ಗಳು ಹೊಡೆದಾಕಕ್ ಬಂದಿರಲ್ಲ, ಒದ್ದಾಗ ಅದು ಮರ್ಮಮುಖ ಇದಾಗಿದೆ. ಅಂದ್ರೆ ದರ್ಶನ್ ಆ ಸ್ಥಳದಲ್ಲಿ ಇದ್ರು. ದರ್ಶನ್ ಸಂಬಂಧಿಸಿದ ವಿಷಯ, ದರ್ಶನ್ಗೆ ಸಂಬಂಧಿಸಿದ ವಿಷಯ ಆದ ಹಿನ್ನೆಲೆ ಆತನನ್ನು ಕರ್ಕೊಂಡ್ ಬಂದಿದ್ರು. ಆತನ ವಾರ್ನಿಂಗ್ ಕೊಡೋ ಟೈಮಲ್ಲಿ ಹೊಡೆದಿದ್ರು. ಹೊಡೆದಾಗ ಆತ ಮರ್ಮಾಂಗ ಕೆಟ್ಟಾಗಿತ್ತು, ಆತ ಸತ್ತಿದ್ದ. ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡುವಂತ ಚಿತ್ರದುರ್ಗದ ಮೂಲದ ಹುಡುಗ ರೇಣುಕಾ ಸ್ವಾಮಿ. ಇದಿಷ್ಟು. ಈಗ ಮೈಸೂರಲ್ಲಿ ದರ್ಶನ್ ಇದ್ರು, ಈಗ ಮೈಸೂರಿಂದ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಬಟ್ ಅರೆಸ್ಟ್ ಆದ ಸ್ಥಳದಿಂದ ಈಗ ಹೆಚ್ಚು ಕಮ್ಮಿ ಎಲ್ಲರೂ ಕವರೇಜ್ಗಳನ್ನ ಮಾಡ್ತಾ ಇದ್ದಾರೆ. ಬಟ್ ದರ್ಶನ್ನ ಕೆರಿಯರ್ನಲ್ಲಿ ಈ ಹಿಂದೆ ವೈಯಕ್ತಿಕ ವಿಷಯದಲ್ಲಿ ಆದಂತ ಜೈಲಿಗೆ ಹೋಗಿ ಬಂದಂತ ಸನ್ನಿವೇಶ ಆಗ್ಬಹುದು, ನಂತರ ಒಂದಷ್ಟು ಸುದ್ದಿ ಇವೆಲ್ಲ ಆಗಂಥದ್ದು. ಬಟ್ ಇದು ಅವ್ರ ಲೈಫಲ್ಲಿ ದೊಡ್ಡ ಇನ್ಸಿಡೆಂಟ್, ಲೈಕ್ ಅಂದ್ರೆ ದೊಡ್ಡ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಈ ಪ್ರಕರಣ. ಅದು ಬಾಡಿ ಗಾರ್ಡ್ 1 ಇಂದ ಆಯ್ತಾ, 2 ಇಂದ ಆಯ್ತಾ, 3 ಇಂದ ಆಯ್ತಾ, ಸೆಕೆಂಡ್ರಿ. ಆದ್ರೆ ದರ್ಶನ್ ಅವ್ರ ಸಮ್ಮುಖದಲ್ಲಿ ಇದಾಗಿರೋ ಹಿನ್ನೆಲೆ ಅದಂತೂ ಸತ್ಯ. ಏನಂದ್ರೆ ಈ ದರ್ಶನ್ ಯಾಕೆ ಇಷ್ಟು ಸೀರಿಯಸ್ ತಗೊಂಡ್ರು ಅಂತ ಕೇಸ್, ಅದೊಂದು ಪ್ರಶ್ನೆಯಲ್ಲಿ ಬರುತ್ತೆ. ಒಂದಿಷ್ಟು ಮೆಸೇಜ್ಗಳು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರು ಕೂಡ ವಾರ್ನಿಂಗ್ ಕೊಡೋ ಹಾಗಿದ್ರೆ ತಮ್ಮ ಆಪ್ತರ ಮೂಲಕ ವಾರ್ನಿಂಗ್ ಕೊಡ್ಬೋದಿತ್ತು, ಈಗ ಮಾಡ್ಬಿಡಪ್ಪ ಅಂತ ಬುದ್ಧಿವಾದ ಕೂಡ ಹೇಳ್ಬೋದಿತ್ತು. ಬಟ್ ದರ್ಶನ್ ಆ ಒಂದು ಸ್ಥಳದಲ್ಲಿ ಇದ್ರು ಅನ್ನುವಂತ ಹೆಸರು ಬಂದಿದೆ. ಈಗ ದರ್ಶನ್ ಅವರು ಆ ಸ್ಥಳದಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಈಗ ಅರೆಸ್ಟ್ ಮಾಡ್ತಾರೆ. ಆದ್ರೆ ಆ ಹತ್ಯೆ ಆಗಿದೆ ಹೇಳಿದಲ್ಲ, ಬಾಡಿ ಗಾರ್ಡ್ 1 ಹೊಡದ್ನ, ಬಾಡಿ ಗಾರ್ಡ್ 2 ಹೊಡದ್ನ, ಬಾಡಿ ಗಾರ್ಡ್ 3 ಹೊಡದ್ನ ಅನ್ನೋ ಸಂಬಂಧಪಟ್ಟಂಗೆ ಇರೋ ಗೊಂದಲಗಳೇ. ಆದ್ರೆ ದರ್ಶನ್ ಸಮ್ಮುಖದಲ್ಲಿ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಗೆ ಬರ್ಬೋದು. ದರ್ಶನ್ ಇಂದ ಇವ್ರು ಯಾರೋ ಹೊಡೆದಾಕಿದ್ರೆ ಆ ಸಂಬಂಧಪಟ್ಟಂಗೆ ಈ ವಿಚಾರಣೆಗಳಾಗ್ತಿರ್ಲಿಲ್ಲ. ಆದ್ರೆ ದರ್ಶನ್ ಅವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಮಾತ್ರ ಅದನ್ನ ಒಪ್ಪಬಹುದಾಗುತ್ತೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಡೈರೆಕ್ಟ್ ಮೀನ್ಸ್ ಅವ್ರ ಸಮ್ಮುಖದಲ್ಲಿ ಅವರು ಒಂದೇ ಕೊಡ್ತಿರ್ಬೋದು, ಇಂಡೈರೆಕ್ಟ್ಲಿ ಮೀನ್ಸ್ ಅವ್ರ ಸಮ್ಮುಖದಲ್ಲಿ ಅವ್ರು ಯಾರೋ ಹೊಡೆದಿರ್ಬೋದು. ಈ ಒಂದು ಕನ್ಕ್ಲೂಷನ್ ಬರ್ಬೋದು. ದರ್ಶನ್ ಏಟಿಂದ ಸತ್ತಿದ್ದಾರೆ, ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇದಾಗಬೇಕಾಗುತ್ತೆ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನಾವು 1, 2, 3 ಇಯರ್ಸ್ ದರ್ಶನ್ ಹತ್ಯೆ ಅಂತ ನಾವೇ ಆ ಕನ್ಕ್ಲೂಷನ್ ಬರೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸದ್ಯದ ಮಟ್ಟಿಗೆ ನೋಡಿದ್ರೆ ಸರ್, ಒಂದು ವೇಳೆ ದರ್ಶನ್ ಆ ಸ್ಥಳದಲ್ಲಿ ಇದ್ರು ಕೂಡ ಅಥವಾ ಇಲ್ಲದಿದ್ರು ಕೂಡ ಆರೋಪಿಗಳು ಇಬ್ರು ಆರೋಪಿಗಳು ಹೇಳಿದ್ದೇನು, ದರ್ಶನ್ ಹೇಳಿದ ಪ್ರಕಾರ ನಾವು ಹತ್ಯೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಆದ ಕಾರಣ ದರ್ಶನ್ಗೆ ಸುಪಾರಿ ಕೊಟ್ಟ ಒಂದು ಕೇಸ್ ಕೂಡ ದಾಖಲಾಗುತ್ತೆ ಅಲ್ಲಿ. ಒಟ್ಟು ಈಗ ಬಟ್ ಇಲ್ಲ, ದರ್ಶನ್ ಹೇಳಿದ ಹತ್ಯೆ ಮಾಡಿದ್ವಿ, ಅಲ್ಲೇ ರಾಂಗ್ ಸ್ಟೇಟ್ಮೆಂಟ್ ಅಂಡ್ ರಾಂಗ್ ನ್ಯೂಸ್ ಅಂತ. ಅಂದ್ರೆ ಅವ್ರನ್ನ ವಾರ್ನಿಂಗ್ ಕೊಡಕ್ ಕರೆದಿರ್ತಾರೆ. ವಾರ್ನಿಂಗ್ ಕೊಡೋ ಸಂದರ್ಭದಲ್ಲಿ ಅಲ್ಲೇ ಆಗಿದೆ, ಅಲ್ಲೇ ಆದಾಗ ಅದು ಮರ್ಮಾಂಗ ಕೇಟ್ ಬಿದ್ದಿರೋ ಕಾರಣ ಹತ್ಯೆ ಆಗಿದೆ ಅಂತ. ದರ್ಶನ್ ಹೇಳಿದ್ ಹತ್ಯೆ ಮಾಡಿದೀವಿ, ಇಟ್ಸ್ ರಾಂಗ್. ಅದು ದರ್ಶನ್ ನೇರವಾಗಿ ಪಾತ್ರನೇ ಇರಲ್ಲ. ಯಾಕಂದ್ರೆ ಇನ್ ಫ್ರಂಟ್ ಆಫ್ ದರ್ಶನ್ ಹೇಳಿದ್ಕೆ ಸಾಯಿಸಿದ್ವಿ ಅನ್ನೋ ಬರೋಕ್ ಸಾಧ್ಯತೆ ತೀರಾ ಕಡಿಮೆ ಆಗ್ತದೆ. ಸೊ ಆ ಕಾರಣಕ್ಕೆ ಎಸ್ ಬೇಡ ಕಮಾನ್ ಸರ್, ಏನಂದ್ರೆ ಅಲ್ಲಿ 2 ವಿಚಾರ ಆಗತ್ತೆ. ಒಂದು ಸುಪಾರಿ ಕೊಟ್ಟಿದ್ರ ಅನ್ನೋದು ಒಂದು ವಿಚಾರ ಆಗತ್ತೆ, ಅಥವಾ ಶೆಡ್ ಅಲ್ಲೇ ದರ್ಶನ್ ಅವ್ರು ಇದ್ರ ಅನ್ನೋದು. ಯಾಕಂದ್ರೆ ಕೆಲವು ಕಡೆ ದರ್ಶನ್ ಅವರೇ ಅವರ ಮರ್ಮಾಂಗಕ್ಕೆ ಒದ್ದಿದ್ರು, ಹಾಗಾಗಿ ಕೊಲೆ ಆಗಿತ್ತು ಅಂತ ಇದೆ. ಅಥವಾ ಅವರು ಸುಪಾರಿ ಕೊಟ್ಟಿದ್ರ ಅನ್ನೋದು ಕೂಡ ಇಲ್ಲಿ ಆಗತ್ತೆ. ಈಗ ಜಸ್ಟ್ ಒಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಕೊಲೆ ಮಾಡ್ಲಿಕ್ಕೋ ಮತ್ತೆ ಕೊಲೆ ಮಾಡಿ ಅಂತ ಸೂಚನೆ ಕೊಡ್ಲಿಕ್ಕೋ ಯಾವುದೇ ಇರೋದಿಲ್ಲ. ಅಂದ್ರೆ ಕಾಮನ್ ಆಗಿ ಆಲೋಚನೆ ಮಾಡಿದಾಗ, ಯಾಕಂದ್ರೆ ಅದಾದ್ರೆ ನಾನು ಸಿಕ್ಬೀಳ್ತೀವಿ ಅನ್ನೋ ಪರಿಜ್ಞಾನ ದರ್ಶನ್ಗಿರ್ತದೆ.